ಇವತ್ತು ಇದು ಉಪೇಂದ್ರಂದು ಪ್ರಜಾಕೀಯ ಪಾರ್ಟಿ ಅಂತ ಕೇಳಿರ್ತೀರ. ಅದೆಲ್ಲ ಮತ್ತೆ ಫಿಲಮಲ್ಲಿ ಹೇಳೋದನ್ನ ನೋಡಿರ್ತೀರ. ಆದರೆ ಅದೇನು ಅಂತ ಗೊತ್ತಾಗೋದಿಲ್ಲ. ಪ್ರಜಾಕೀಯ ಪಾರ್ಟಿ ಅಂದರೆ ಹೆಂಗೆ ವರ್ಕ್ ಆಯ್ತದೆ, ಲೀಡ್ರೇ ಇಲ್ಲದೆ ಹೆಂಗೆ ನಡೀತದೆ, ಆ ಪಾರ್ಟಿ ಏನು ಮಾಡ್ತದೆ ಅದನ್ನು ಸಿಂಪಲಾಗಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಣ್ಣ ಹಳ್ಳಿ, ಅಲ್ಲಿ 100 ಜನ ಇರ್ತಾರೆ. 100 ಜನ ಹಳ್ಳೀಲಿ ಇರ್ತಾರೆ. ಮೊದಲೇನು ಮಾಡ್ತಾ ಇರ್ತಾರೆ, ಯಾರೋ ಒಬ್ಬನ್ನ ಗೆಲ್ಲಿಸ್ಬಿಟ್ಟಿರ್ತಾರೆ. ಆ ಊರಲ್ಲಿ ಎಕ್ಸಾಂಪಲು 1 ಲಕ್ಷ ಫಂಡ್ ಕೊಟ್ಟಿರ್ತಾರೆ. 1 ಲಕ್ಷ ಫಂಡು 1 ಲಕ್ಷ ಫಂಡ್ ಏನು ಮಾಡ್ತಾನೆ, ಏನೋ ರೋಡ್ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಅಂದ್ಬಿಟ್ಟು ಅವನೊಂದಷ್ಟು ಹೊಡ್ಕೊಂಡು ಮಿಕ್ಕಿದ್ದನ್ನ ಖರ್ಚು ಮಾಡ್ತಾನೆ. 80,000 70,000 ಇಲ್ಲ 90 ಅವ್ನು ಕದಿಯೋದ್ರ ಮೇಲೆ. ಅದೇ ಇಲ್ಲಿ ಪ್ರಜಾಕೀಯ ಪಾರ್ಟಿಲಿ ಏನಾಯ್ತದ, 100 ಜನ ಇರೋರು ಲೀಡ್ರನ್ನ ಆರಿಸೋದೇ ಇಲ್ಲ. ಅಷ್ಟು ಜನಕ್ಕೂ ಪವರ್ ಇರ್ತದೆ. ಅದು ಆಪಲ್ಲಿ ಅಷ್ಟು ಜನನೂ ಕನೆಕ್ಟ್ ಆಗಿರ್ತಾರೆ. ಯಾವುದು ಪ್ರಜಾಕೀಯ ಪಾರ್ಟಿಲಿ 100 ಜನದ್ದು 1 ಲಕ್ಷ ದುಡ್ಡು ಬರ್ತದೆ. 1 ಲಕ್ಷ ದುಡ್ಡು ಬಂದಿದ್ದು ಏನು ಮಾಡ್ತಾರೆ, ಎಲ್ಲ ಡಿಸ್ಕಸ್ ಮಾಡ್ತಾರೆ ಏನೇನು ಖರ್ಚು ಮಾಡಬೇಕು ಅಂತ. ಒಬ್ಬ ಏನು ಹೇಳ್ತಾನೆ, ಏನೋ ದೇವಸ್ಥಾನ ಕಟ್ಬಿಡೋದ ಅಂತ ಹೇಳ್ತಾನೆ. ಇನ್ನೊಬ್ಬ ಏನು ಹೇಳ್ತಾನೆ, ರೋಡ್ ಮಾಡೋದ ಅಂತ ಹೇಳ್ತಾನೆ. ಇನ್ನೊಬ್ಬ ಏನು ಹೇಳ್ತಾನೆ, ಇದು ಹೇಳಿರ್ತಾನೆ. ಯಾರು ಜಾಸ್ತಿ ಜನ ಎಲ್ಲ ಒಂದೊಂದು ಐಡಿಯಾಗಳು ಕೊಡ್ತಾರೆ. ಇನ್ನೊಬ್ಬ ಏನು ಹೇಳ್ತಾರೆ, 1 ಲಕ್ಷಕ್ಕೆ ಫ್ಯಾಕ್ಟ್ರಿ ಮಾಡ್ಕೊಬಿಡೋದ, ಆ ಫ್ಯಾಕ್ಟ್ರಿಲಿ ಎಲ್ಲರಿಗೂ ಕೆಲಸ ಕೊಟ್ಟಂಗೂ ಆಯ್ತದೆ, ಎಲ್ಲರಿಗೂ ದುಡ್ಡು ಬರೋಂಗೆ ಆಯ್ತದೆ ಅಂತ ಹೇಳ್ತಾನೆ. ಆಮೇಲೆ ಜನ ಏನು ಮಾಡ್ತಾರೆ, ರೋಡ್ ಮಾಡಿದ್ರೆ ಹೆಂಗೆ ಒದ್ಕಿತೋಯ್ತದೆ, ದೇವಸ್ಥಾನ ಆಗಲೇ ಆಯ್ತು, ಇರೋ ದೇವಸ್ಥಾನನ ಮಿಕ್ಕಿರೋ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದ, ಹೊಸ್ದಾಗಿ ಇರೋದನ್ನೇ ಏನು ಮಾಡೋದು ಬೇಡ. ಈಗ ಫ್ಯಾಕ್ಟ್ರಿ ಕಟ್ಟೋದ ಅಂತ ಹೇಳ್ತಾರೆ. ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಏನು ಮಾಡ್ತಾರೆ, ಅವ್ರು ಅಷ್ಟು ಜನ 1 ಲಕ್ಷದಲ್ಲಿ ಅದರಲ್ಲಿ ಮತ್ತೆ ಅವರು ವೋಟಿಂಗ್ ಇಷ್ಟು 3 ಜನದ್ದು ವೋಟಿಂಗಿಗೆ ಬಿಡ್ತಾರೆ. ವೋಟಿಂಗಿಗೆ ಬಿಟ್ಬಿಟ್ಟು ಯಾವುದು ಬೇಕು ಅಂತ ಕೇಳ್ತಾರೆ. ಅದನ್ನು 3 ಇದರಲ್ಲಿ ಯಾವ್ಯಾವುದು ಕೇಳ್ತಾರೆ. ಇದಕ್ಕೆ ಒಂದು 15 ಜನ ದೇವಸ್ಥಾನ ಕಟ್ಟೋದ ಅಂತಾರೆ, ಒಂದು 5 ಜನ ರೋಡ್ ಕಟ್ಟೋದ ಅಂತಾರೆ, 80 ಜನ ಇದು ಕಟ್ಟೋದ ಅಂತಾರೆ, ಏನು ಫ್ಯಾಕ್ಟ್ರಿ ಕಟ್ಟೋದ ಅಂತಾರೆ. ಮೆಜಾರಿಟಿ ಯಾರಿಗೆ ಬತ್ತು, ಫ್ಯಾಕ್ಟ್ರಿ ಕಟ್ಟೋವ್ರಿಗೆ ಬತ್ತು. ಅದು ಸುಮ್ಮನೆ ಈಗ ಮೆಜಾರಿಟಿ 80 ಜನ ಇದು ಬಂದಿದ್ದಕ್ಕೆ ಲೀಡ್ ಇರೋದಿಲ್ಲ. 100 ಜನನೂ ಒಟ್ಟಿಗೆ ಡಿಸ್ಕಸ್ ಮಾಡೋದು. ಇದು ಯಾರಾದರೂ ಬುದ್ಧಿ ಇರೋವನು ಐಡಿಯಾಗಳು ಕೊಡ್ತಾ ಇರ್ತಾನೆ ಈ ಥರ. ಅದು ಎಕ್ಸ್ಪ್ಲೇನು ಮಾಡಿರ್ತಾರೆ ಅದು ಕೊಡುವಾಗ. ದೇವಸ್ಥಾನ ಕಟ್ಟಿದ್ರೆ ಹಿಂಗೆ ಇನ್ನೊಂಚೂರು ಚೆನ್ನಾಗಿ ಜಾಸ್ತಿ ಇದು ಮಾಡ್ಬೋದು ಅಂತ. ಆವಾಗ ಬೇರೆಯವನದ್ರಲ್ಲಿ ಮಾತಾಡ್ಬೋದು. ಹಿಂಗೆ ಕಟ್ಟಿದಾಗ ಅದರಲ್ಲಿ ಹಳೇದೇ ಐತೆ, ಹಳೇದನ್ನೇ ಒಂಚೂರು ಚೆನ್ನಾಗಿ ಇಟ್ಕೊಳ್ಳೋದು, ಕ್ಲೀನ್ ಮಾಡ್ಕೊಂಡು ಎಲ್ಲ ಸುತ್ತ ಏನೇನು ಪೊದೆ ಏನೇನು ಬೆಳೆದೈತೆ ಎಲ್ಲನೂ ಇದು ಮಾಡಿ, ಅಲ್ಲೇ ನಾವೇ ಇದು ದುಡ್ಡನ್ನು ಖರ್ಚು ಮಾಡೋದು ಬೇಡ. 1 ಲಕ್ಷ ಹಳ್ಳಿದು ನಮ್ಗಳ ದುಡ್ಡು. ಅದು ಒಬ್ಬೊಬ್ರಿಗೆ 1,000 ರೂಪಾಯಿ ದುಡ್ಡು ಇಂಡೈರೆಕ್ಟ್ ಟ್ಯಾಕ್ಸಿಂದ ಕಿತ್ತಿರ್ತಾರೆ. ಆ ಥರ ಇವನು ಹೇಳ್ತಾನೆ, ಅದು ಫ್ಯಾಕ್ಟ್ರಿ ಕಟ್ಟೋದ, ರೋಡ್ ಮಾಡಿಬಿಡೋದ, ಏನು ಒಳ್ಳೆ ಹುಡುಗರುಗಳೆಲ್ಲ ಬೈಕ್ ತಗೊಂಡು ಚಿಂದಿ ಉಡಾಯಿಸ್ಲಿ ಅಂತ ಹೇಳ್ತಾನೆ. ಆದಾಗ ಇನ್ನೊಬ್ಬ ಕರೆಕ್ಟಾಗಿ ಹೇಳ್ತಾನೆ, ಫ್ಯಾಕ್ಟ್ರಿ ಕಟ್ಟಿದ್ರೆ ಅಷ್ಟು ಜನಕ್ಕೂ ಕೆಲಸನೂ ಸಿಗ್ತದೆ, ಆ 1 ಲಕ್ಷ ದುಡ್ಡು ಇನ್ವೆಸ್ಟ್ಮೆಂಟು ಆಯ್ತದೆ, ರೋಡ್ ಥರ ಕಿತ್ತು ಹೋಗೋದಿಲ್ಲ ಅಂತ. ಅದೇ ಥರ ಇದಕ್ಕೆ ಫ್ಯಾಕ್ಟ್ರಿಗೆ 80 ಜನ ವೋಟ್ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಎಷ್ಟು ಜನ, 15 ಜನ ಮಾಡಿರ್ತಾರೆ. ರೋಡ್ಗೆ ಒಂದಷ್ಟು ಜನ ಹುಡುಗರುಗಳು ಇದಕ್ಕೆ ಪಾಠ ಆಗಿರೋರು ಬೈಕ್ ಓಡಿಸೋದು, ರೋಡ್ಗೆ ಇದು ಮಾಡ್ತಾರೆ. ಅಲ್ಲಿಗೆ ಫ್ಯಾಕ್ಟ್ರಿಗೆ ಗೆಲ್ತು ಅಲ್ವಾ. ಫ್ಯಾಕ್ಟ್ರಿಗೆ ಜಾಸ್ತಿ ಜನ ಒಪ್ಪಿದ್ರು. ಇವಾಗ ಡಿಸೈಡ್ ಆಯಿತು ಫ್ಯಾಕ್ಟ್ರಿ ಮಾಡೋದು ಅಂತ. ಫ್ಯಾಕ್ಟ್ರಿ ಮಾಡೋದು ಅಂತ ಡಿಸೈಡ್ ಆದಮೇಲೆ ನೆಕ್ಸ್ಟು ಯಾರು ಡಿಸೈಡ್ ಮಾಡಿದ್ದು, ಜನನೇ. ಒಂದೊಂದು ಇದೂ ಜನನೇ ಡಿಸೈಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಫ್ಯಾಕ್ಟ್ರಿ ಮಾಡೋದು ಅಂತ ಇದು ಮಾಡ್ತಾರೆ. ಯಾವ ಫ್ಯಾಕ್ಟ್ರಿ ಮಾಡೋದ ಅಂತ ಇದು ಮಾಡ್ತಾರೆ. ಇನ್ನೊಬ್ಬ ಏನು ಹೇಳ್ತಾನೆ, ಯಾವುದೋ ಲೆದರ್ ಫ್ಯಾಕ್ಟ್ರಿ ಮಾಡಿಬಿಡೋದ ಅಂತಾನೆ. ಆ ಲೆದರ್ ಫ್ಯಾಕ್ಟ್ರಿಗೆ ದುಡ್ಡಲ್ಲಿ ಬತ್ತು ಅಂತ ಕೇಳಿದಾಗ ಅವನ ಹತ್ರ ಉತ್ತರ ಇರೋದಿಲ್ಲ, ಅಲ್ಲಿ ಕ್ಯಾನ್ಸಲ್ ಆಯ್ತದೆ. ಇನ್ನೊಬ್ಬ ಟೊಮೊಟೊ ಸಾಸ್ ಫ್ಯಾಕ್ಟ್ರಿ ಮಾಡೋದ ಅಂತಾನೆ. ಆ ಊರಲ್ಲಿ ಟೊಮೊಟೊ ಬೆಳೀತಾ ಇರ್ತಾರೆ ಜಾಸ್ತಿ ಜನ, ಆವಾಗ ಟೊಮೊಟೊ ಸಾಸ್ ಫ್ಯಾಕ್ಟ್ರಿ ಮಾಡೋದ ಅಂತಾನೆ. ಇನ್ನೊಬ್ಬ ಇದು ಯಾವುದು ಟೈಲರಿಂಗ್ ಥರದ್ದು, ಗಾರ್ಮೆಂಟ್ಸ್ ಥರದ್ದು ಮಾಡೋದ ಅಂತ ಹೇಳ್ತಾನೆ. ಸಣ್ಣದು ಮಾಡಿಬಿಟ್ಟು ನಾವೇ ಮಾರೋದ ಅಂತ. ಆಮೇಲೆ ಇದೆರಡರದ್ದು ಪೋಲಿಂಗ್ ಕೊಡ್ತಾರೆ. ಅವರಿಬ್ಬರು ಎಕ್ಸ್ಪ್ಲೇನ್ ಮಾಡಬೇಕು, ಯಾಕೆ ಇದನ್ನು ಮಾಡಬೇಕು, ಏನಕ್ಕಿದು ಅಂತ. ಟೊಮೊಟೊ ಫ್ಯಾಕ್ಟ್ರಿದು ಏನು ಹೇಳ್ತಾನೆ, ಸಾಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮಾರ್ಬಿಡ್ಬೋದು ಅಂತ, ಊಟದ ವಿಷಯಗಳನ್ನ ಡೈರೆಕ್ಟಾಗಿ ಮಾರ್ಬೋದು ಅಂತ ಹೇಳ್ತಾನೆ. ಆಮೇಲೆ ಇದನ್ನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನ ಇವ್ನು ಬಟ್ಟೆ ಮಾಡ್ಬಿಟ್ಟು ಮಾರ್ಬೋದು, ಅದು ಕಂಟಿನ್ಯೂಸ್ ಇದಿರ್ತದೆ, ಬಟ್ಟೆನ ಜಾಸ್ತಿ ದಿನ ಇಡ್ಲೂಬೋದು, ಆಮೇಲೆ ಇನ್ನು ಕ್ವಾಲಿಟಿದು ಮಾಡ್ಬೋದು. ಆದರೆ ಇದೊಂಚೂರು ಕಷ್ಟ ಆಗಿರ್ತದೆ. ಅದನ್ನು ಇವರಿಬ್ರಿಗೂ ಹೇಳಿರ್ತಾರೆ, ಜನಕ್ಕೆ ಪೋಲ್ ಕೊಡ್ತಾರೆ, ಇದೆರಡರಲ್ಲಿ ಯಾವ್ದು ಬೇಕು ಅಂತ. ಅದರಲ್ಲಿ ಒಂದಷ್ಟು ಜನ ಹೆಂಗಸ್ರು ಇರ್ತಾರೆ, ಅವರು ಫ್ಯಾಕ್ಟ್ರಿ ಮಾಡ್ಕೊಬಿಡೋದು ಅಂದ್ಬಿಟ್ಟು 25 ಜನ ಅದಕ್ಕೆ ಇದು ಮಾಡಿರ್ತಾರೆ. ಆದರೆ ಇದು ಬೇಗನೂ ಖರ್ಚಾಯ್ತದೆ, ಎಲ್ಲ ಇದಾಯ್ತದೆ